ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ಹಾಗಲಕಾಯಿದು ಗೊಜ್ಜು ಯಾವ ಥರ ಮಾಡ್ತಾರಂತ ಹೇಳ್ಕೊಡ್ತೀನಿ ನೋಡಿ. ಹಾಗಲಕಾಯಿನ ಸ್ವಚ್ಛಾಗಿ ತೊಳ್ಕೊಂಡು ಈ ಥರ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಹುರ್ಕೋಬೇಕು ನೋಡಿ. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹೀಗೆ ಮೇಲೆ ಕೆಳಗೆ ಚೆನ್ನಾಗಿ ಮಾಡ್ತಾ ಇರ್ಬೇಕು ನೋಡಿ. ಅಂದರೆ ಇದ್ರದ್ದು ಕಹಿ ಅಂಶ ಎಲ್ಲ ಹೋಗಿಬಿಡುತ್ತೆ ನೋಡಿ. ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ. ಈ ಥರ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಕೆಳಗೆ ಮಾಡ್ಕೊಂಡು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಜೀರಿಗೆ ಸಾಸಿವೆ ಹಾಕಿ ಮತ್ತು ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ ಸ್ವಲ್ಪ, ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ. ಬೆಳ್ಳುಳ್ಳಿ ಹಾಕಿ ಈ ಥರ ಒಂದು ಟೊಮಾಟೊ ಕಟ್ ಮಾಡ್ಕೊಂಡಿದ್ದೀನಿ. ಟೊಮಾಟೊ ಕಟ್ ಮಾಡಿಕೊಂಡು ಒಂದು ಕಡೆ ಹಾಗಲಕಾಯಿ ಹುರಿದಿಟ್ಟಿದ್ದೀನಲ್ವ ಅದು ಇದೆ ನೋಡಿ. ಇವಾಗ ನೋಡಿ ಸ್ವಲ್ಪ ಮೊದಲು ಟೊಮಾಟೊ ಹಾಕ್ಕೋಬೇಕು. ಟೊಮಾಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಮತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಈ ಥರ ಕೆಳಗೆ ಮೇಲೆ ಮಾಡಿ ಟೊಮಾಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಹಾಗಲಕಾಯಿ ಒಳಗಡೆ ಹಾಕಬೇಕು ನೋಡಿ. ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಖಾರ ಹಾಕಬೇಕು, ಉಪ್ಪು ಹಾಕಬೇಕು, ಮತ್ತು ಅರಿಶಿಣ ಹಾಕಬೇಕು ನೋಡಿ. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿಣ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಾಡಿಕೊಂಡು ಇಟ್ಕೋಬೇಕು ನೋಡಿ. ಚೆನ್ನಾಗಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಪಲ್ಯ ಚೆನ್ನಾಗಿ ಕುದ್ರೆ ಕಹಿ ಅಂಶನೂ ಹೋಗುತ್ತೆ ಮತ್ತು ಹಾಗಲಕಾಯಿನೂ ಮೆತ್ತಗಾಗುತ್ತೆ ನೋಡಿ. ಈ ಥರ ಸ್ವಲ್ಪ ನೀರು ಹಾಕಬೇಕು. ಒಳಗಡೆ ನೀರು ಹಾಕಿ ಅದೇ ನೋಡಿ ಹುಚ್ಚೆಳ್ಳು ಚಟ್ನಿ ಹಾಕ್ತಾಯಿದ್ದೀನಿ, ಮತ್ತು ಶೇಂಗಾ ಚಟ್ನಿ ಹಾಕ್ತಾಯಿದ್ದೀನಿ, ಮತ್ತು ಕಾರೋಳು ಅಂತ ಅಂತಾರೆ ನಮ್ಮ ಕಡೆ. ಕಾರೋಳು ಚಟ್ನಿ ಇರುತ್ತಲ್ಲ, ಬ್ಲ್ಯಾಕ್ ಇರುತ್ತಲ್ಲ, ಅದ್ರ ಚಟ್ನಿ ಹಾಕ್ತಾಯಿದ್ದೀನಿ, ಮತ್ತು ಪುಟಾಣಿ ಪೌಡ್ರ್ ಹಾಕ್ತಾಯಿದ್ದೀನಿ. ಎಲ್ಲನೂ ಪೌಡ್ರಸ್ ಹಾಕ್ತಿದ್ದೀನಿ ನೋಡಿ. ಹಾಕಿ ಸ್ವಲ್ಪ ನೀರು ಹಾಕಬೇಕು ಇದ್ರ ಮೇಲೆ. ಇವಾಗ ಸ್ವಲ್ಪ ನೀರು ಹಾಕಿ ಇಟ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಸೂಪರಾಗಿರುತ್ತೆ ಪಲ್ಯ. ತಿನ್ನೋಕ್ಕೆ ರೊಟ್ಟಿ ಜೊತೆ, ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಶುಗರ್ ಇದ್ದವರಿಗಂತೂ, ಡಯಾಬಿಟೀಸ್ ಇದ್ದವರಿಗಂತೂ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿದೆ ನೋಡಿ ಪಲ್ಯ. ಈ ಥರ ಮಾಡಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಮಂದ ಉರಿಯಲ್ಲಿ ಸಣ್ಣಗೆ ಉರಿ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ. ಈ ಥರ ಚೆನ್ನಾಗಿ ಮಾಡ್ಕೊಳ್ಳಿ. ಈ ಥರ ನೋಡಿ. ಪಲ್ಯ ಸೂಪರಾಗಿರುತ್ತೆ. ನನ್ನ ಮಕ್ಕಳಂತೂ ಕೈ ಹತ್ತೋದಿಲ್ವಲ್ಲ, ಹಾಗಾಗಿ ನನ್ನ ಮಕ್ಕಳು ರೊಟ್ಟಿ ಜೊತೆ ತಿಂತಾರೆ ನೋಡಿ. ಈ ಥರ ಚೆನ್ನಾಗಿ ಮುಚ್ಚಿಡಬೇಕು, ಮುಚ್ಚಿಟ್ಟು ಮಾಡಬೇಕು ನೋಡಿ. ಸೂಪರಾಗಿರುತ್ತೆ ಪಲ್ಯ. ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ. ನಾನು ಈ ಥರನೂ ಮಾಡ್ತೀನಿ, 2 ಥರ ಮಾಡ್ತೀನಿ. ಒಂದು ಹಾಗಲಕಾಯಿ ಕುದಿಸಿ ಮಾಡ್ತೀನಿ, ಮತ್ತು ಒಂದು ಈ ಥರ ಎಣ್ಣೆಯಲ್ಲಿ ಸ್ವಲ್ಪನೇ ಹುರ್ಕೊಂಡು ಈ ಥರ ಮಾಡ್ತೀನಿ ನೋಡಿ. ಚೆನ್ನಾಗಿರುತ್ತೆ ಪಲ್ಯ. ಅವಾಗಿಂದವಾಗೆ ಬಿಸಿ ಬಿಸಿ ರೊಟ್ಟಿ ಜೊತೆ ಮಾಡಿಕೊಂಡು ಊಟ ಮಾಡ್ಬೋದು ನೋಡಿ. ಸೂಪರಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಓಕೆನಾ? ಥ್ಯಾಂಕ್ ಯು. ನೋಡಿ ಸೂಪರಾಗಿದೆ ನೋಡಿ ಪಲ್ಯ ನೋಡಿ. ಈ ಥರ ಮೆತ್ತಗಾಗಿದೆ ನೋಡಿ. ಇವಾಗ ಹಾಗಲಕಾಯಿ ಮೆತ್ತಗಾಗಿದೆ ನೋಡಿ ಪಲ್ಯ. ಇವಾಗ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ, ಮತ್ತು ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸಣ್ಣ ಉರಿ ಮಾಡಿಟ್ಟು ಮೇಲೆ ಮುಚ್ಚಿಡಬೇಕು. ಮುಚ್ಚಿಟ್ಟ ಮೇಲೆ ಚೆನ್ನಾಗಿ ಕುದಿಯುತ್ತೆ ನೋಡಿ. ಕೈನೂ ಆಗೋದಿಲ್ಲ. ಹಾಗಾಗಿ ಪಲ್ಯ ರೆಡಿಯಾಗಿದೆ ನೋಡಿ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು.